ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರೂ ಬೆಳಿಗ್ಗೆ ತಕ್ಷಣ ಗುಡ್ ಮಾರ್ನಿಂಗ್ ಮಾಡಿದರೆ ನಾನು 11:45 ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಬಿಕಾಸ್ ನೈಟ್ ಶಿಫ್ಟ್ ಇದ್ದಿದ್ದರಿಂದ ಬಂದು ಮಲ್ಕೊಂಡಿದ್ದೆ. ಸೊ 11:45 ಅಲಾರಾಮ್ ಹಾಕ್ಕೊಂಡಿದ್ದೆ. ಹಾಗಾದರೆ ಮತ್ತೆ ಆಫೀಸ್ಗೆ ಹೋಗಬೇಕು. ಸೊ ಬೆಂಗಳೂರು ಲೈಫ್ ಇಷ್ಟ ಅಲ್ವಾ, ಇದು ಫ್ರೆಶ್ ಅಪ್ ಆಗು, ತಿಂಡಿ ಮಾಡು, ಆಫೀಸ್ಗೆ ಹೋಗ್ತಾರೆ. ಇಲ್ಲಾಂದರೆ ಬೆಂಗಳೂರು ಲೈಫ್ ನಡಿಬೇಕಲ್ಲ. ಇವತ್ತಿನ ರೊಟೀನು ಸ್ಟಾರ್ಟ್ ಆಗುತ್ತೆ ನಂದು ಇವತ್ತಿಂದ ಇಲ್ಲಿಗೆ. ನೋಡೋಣ ಏನೇನು ಆಗಿದೆ ಒಳಗಡೆ. ಇವತ್ತಿನ ರೊಟೀನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ, ಬಿಕಾಸ್ ಬಂದ ತಕ್ಷಣ ಮಲ್ಕೊಂಡಿದ್ದೆ. ಏನು ಬ್ರೇಕ್ಫಾಸ್ಟ್ ಮಾಡಿದವರು ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ ಏನು ಬ್ರೇಕ್ಫಾಸ್ಟ್ ಆಗಿದೆ. ಬ್ರೇಕ್ಫಾಸ್ಟ್ ಅಂದರೆ ಬ್ರೇಕ್ಫಾಸ್ಟ್ ಥರನೇ. ಸೊ ಲೈಟಾಗಿ ಆಗಿದೆ ಬ್ರೇಕ್ಫಾಸ್ಟು. ಏನು ಬ್ರೇಕ್ಫಾಸ್ಟ್ ಅಂತ ನಾನು ತೋರಿಸ್ತೀನಿ ನೋಡಿ. ಊರಿಂದ ನಮ್ಮ ಅತ್ತಿಗೆ ಕವಿತಮ್ಮ ಸ್ವಲ್ಪ ಬೆಣ್ಣೆ ಕೊಟ್ಟು ಕಳಿಸಿದ್ರು. ಅದಕ್ಕೆ ತುಪ್ಪ ಮಾಡಿದ್ದಾರೆ. ಇಷ್ಟು ತುಪ್ಪ ಇದೆ, ಪ್ಯೂರ್ ತುಪ್ಪ, ಪ್ಯೂರ್ ಬೆಣ್ಣೆ ಇದು. ಓಕೆ, ಇದು ಮತ್ತು ರೈಸ್ ರೆಡಿ ಆಗಿದೆ. ಆ್ಯಂಡ್ ಇದು ಮೊಟ್ಟೆ ಟೊಮೊಟೊ ಗುಜ್ಜಿದು, ಅಂದರೆ ಲೈಕ್ ಮೊಟ್ಟೆನ ಹಾಕಿ ಟೊಮೊಟೊನಲ್ಲಿ ಏನೋ ಮಾಡ್ತಾರೆ ಸ್ಪೆಷಲ್ಲು, ಅದು ನಮ್ಮ. ಇದಾದಮೇಲೆ ನೆಕ್ಸ್ಟು ಫ್ರೆಶ್ ಅಪ್ ಆಗಬೇಕು. ಆಲ್ಮೋಸ್ಟು ಟೈಮ್ ಆಗಿದೆ ಫ್ರೆಶ್ ಅಪ್. ಸೊ ಏನು ಗೊತ್ತಾ, ನಮ್ಮ ಹೀರೋಯಿನ್ಗಳೆಲ್ಲ ಫುಲ್ ಮಲ್ಕೊಬಿಟ್ಟಿದ್ದಾರೆ. ನಾನು ಎದ್ದ ತಕ್ಷಣ ಡೈಲಿ ಇಲ್ಲ ಒಬ್ಬ ನನ್ನ ಬೆಡ್ ಮೇಲೆ ಇರ್ತಾಯಿದ್ದ, ಇಲ್ಲಾಂದರೆ ಇಬ್ಬರು ಕಿಚನಲ್ಲಿ ಇರ್ತಾಯಿದ್ರು. ಬಟ್ ಇವತ್ತೇನು ಗೊತ್ತಾ, ಎಲ್ಲರೂ ಮಲ್ಕೊಬಿಟ್ಟಿದ್ದಾರೆ ಸೋಫಾ ಸೆಟ್ ಅಡಿ. ಯಾಕಂದರೆ ತುಂಬ ಬೇಸಿಗೆ ಅಲ್ವಾ, ಬಿಸಿಲು ಜಾಸ್ತಿ, ಹಾಗಾಗಿ ಸೋಫಾ ಸೆಟ್ ಅಡಿ ಮಲ್ಕೊಬಿಟ್ಟಿದ್ದಾರೆ. ನಾನು ತೋರಿಸ್ತೀನಿ ನೋಡಿ ಹೇಗೆ ಮಲಗಿದ್ದಾರೆ. ನಮ್ಮನೆ ಹೀರೋಯಿನ್ನು ನಮ್ಮನೆ ಇವಳು ಬಂದುಬಿಟ್ಟು ಪ್ರೆಗ್ನೆಂಟ್. ಇವಳು ಆ್ಯಕ್ಚುಲಿ ಸೊ ತುಂಬು ಗರ್ಭಿಣಿ. ಸೊ ಜಾಸ್ತಿ ಓಡಾಡೋಲ್ಲ, ಮಲ್ಕೊಬಿಟ್ಟಿದ್ದಾಳೆ. ನಮ್ಮನೆ ಚೋಟಾ ಹೀರೋ ಸ್ನೂಪಿ. ಓನ ಬಂಗಾರಿ. ಇವ್ರು ನಮ್ಮನೆ ಚೋಟಾ ಫೆಲೋ, ಅಂದರೆ ಮೋನನ್ ಮಗ ಸ್ನೂಪಿ. ಸೋ ಕ್ಯೂಟ್. 3 ಜನ 3 ಪ್ಲೇಸಲ್ಲಿ ಮಲ್ಕೊತಾರೆ. ಇವನು ಬಂದ್ಬಿಟ್ಟು ನಮ್ಮನೆ ಸೂಪರ್ ಸ್ಟಾರ್ ಲಿಯೋ. ಓನ ಬಂಗಾರಿ ನಿದ್ದೆ ಮಾಡ್ತಿದ್ಯಾ ಕಂದ? ಪಾಚ್. ಓಕೆ, ಗುಡ್ ನೈಟ್. ಸೊ 3 ಜನನೂ ಕೂಡ 3 ಪ್ಲೇಸಲ್ಲಿ ಮಲ್ಕೊತಾರೆ. ಬಟ್ ತುಂಬ ಕ್ಯೂಟ್ 3 ಜನನೂ ಕೂಡ. ಊಟ ತಿನ್ಲಿಕ್ಕೆ ಬರ್ತಾರೆ, ಊಟ ಕೇಳ್ತಾರೆ, ಬಾಯಿ ಬಿಟ್ಬಿಟ್ಟು ಊಟ ಬೇಕಂತ ಹೇಳ್ಬಿಟ್ಟು. ಸೊ ಆ ಥರ ಒಂದು ಮುಗ್ಧತೆ ಈ ನಮ್ಮ ಪರ್ಷಿಯನ್ ಕ್ಯಾಟ್ಗಳಲ್ಲಿ ಇರುತ್ತೆ. ಯಾರ್ಯಾರೆಲ್ಲ ಪರ್ಷಿಯನ್ ಕ್ಯಾಟ್ಗಳು ಸಾಕಿರ್ತೀರ ಇದ್ರ ಬಗ್ಗೆ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ. ಈ ಕ್ಯಾಟ್ಗಳ ಸ್ವಭಾವ ಹೇಗೆ, ಬಿಹೇವ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಲೈಟಾಗಿ ಸ್ವಲ್ಪ ಟ್ರಿಮ್ ಮಾಡ್ಕೊತೀನಿ, ಜಾಸ್ತಿ ಇದೆ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಲೈಟಾಗಿ ಟ್ರಿಮ್ ಮಾಡ್ಕೊತೀನಿ ಎಲ್ಲ. ಆಫೀಸ್ ಅಂದಮೇಲೆ ನಿಮಗೆ ಗೊತ್ತಿರುತ್ತಲ್ವ, ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಎಲ್ಲದರಲ್ಲೂ ಅಷ್ಟೇ, ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಡೂ ಇಟ್. ನನ್ನ ಲೈಫಲ್ಲಿ ನಾನು ಯಾವತ್ತೂ ಕೂಡ ಸಲೂನಲ್ಲಿ ಮುಖನ ನಾನು ಟಚ್ ಮಾಡಿಸಿಲ್ಲ. ಸೇವಿಂಗ್ ಆಗಿರ್ಬೋದು, ಇಲ್ಲ ಏನೋ ಸೆಟ್ಟಿಂಗ್ ಅಂತಾರಲ್ಲ ಅದಾಗಿರ್ಬೋದು. ನನ್ನ ಲೈಫಲ್ಲಿ ಯಾವತ್ತೂ ಕೂಡ ನನ್ನ ಸಲೂನಲ್ಲಿ ನಾನು ಮಾಡಿಸ್ಕೊಂಡಿಲ್ಲ. ಬರೀ ಏರ್ ಕಟ್ ಮಾತ್ರ ನಾನು ಸಲೂನಲ್ಲಿ ಮಾಡಿಸ್ಕೊತೀನಿ. ಬಟ್ ಸೇಫ್ಟಿ ಅಷ್ಟೇ. ಸೊ ಹಾಗಾಗಿ ನಾನು ಸಲೂನಲ್ಲಿ ಯಾವತ್ತೂ ಮಸಾಜು ಮತ್ತು ಟ್ರಿಮ್ಮಿಂಗು, ಶೇವಿಂಗು ಯಾವುದೂ ಕೂಡ ನಾನು ಮಾಡಿಸಿಲ್ಲ ನನ್ನ ಲೈಫಲ್ಲಿ. ಸೊ ಅದೇನೋ ಅಭ್ಯಾಸ ಆಗಿದೆ ನನಗೆ, ನಾನೇ ಮಾಡ್ಕೊತೀನಲ್ಲ. ಸರಿ. ಸೊ ಫೈನಲಿ ನಂದು ಟ್ರಿಮ್ಮಿಂಗ್ ಎಲ್ಲ ಮುಗೀತು. ಸೊ ಇದೇ ಥರ ನಾನು ಯಾವಾಗಲೂ ಮಾಡ್ಕೊಳೋದು. ಸೊ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಆ ಥರ ಮಾಡಿ, ಈ ಥರ ಮಾಡಿ, ಸಲೂನ್ಗೆ ಹೋಗ್ಬಿಟ್ಟು ಆ ಥರ ಮಾಡಿ, ಈ ಥರ ಮಾಡಿ ಅನ್ನೋ ಒಂದು ಟೆನ್ಷನ್ ಇರೋಲ್ಲ. ನಮ್ಗೆ ಯಾವ ಥರ ಬೇಕು ನಾವು ಮನೆಯಲ್ಲೇ ನೀವು ಕೂಡ ಮಾಡ್ಕೋಬೋದು. ಸೊ ಗೊತ್ತಿದ್ರೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ನಾವಿವಾಗ ಹೋಗ್ತಾ ಇರೋದು ನಮ್ಮ ಬೆಕ್ಕುಗಳಿಗೆ, ಅಂದರೆ ನಮ್ಮ ಕ್ಯಾಟ್ಗಳಿಗೆ
ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅದು ಸ್ವಲ್ಪ ದೂರ ಇದೆ, ಹಾಗಾಗಿ ನಾವು ಐಟಮ್ಸ್ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಎಲ್ಲ ಸ್ವಲ್ಪ ಖಾಲಿಯಾಗಿಬಿಟ್ಟಿತ್ತು ಚಾಕ್ಲೇಟ್ಸು, ಅವ್ರಿಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ, ಖಾಲಿಯಾಗಿತ್ತು. ಸೊ ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಏನು ಗೊತ್ತಾ, ಈ ಬೆಂಗಳೂರು ಲೈಫ್ ಅಂದರೆ ಇಷ್ಟನೇ ಕಣ್ರಿ. ಕೆಲವರು ತರಕಾರಿ ಮಾಡಿ ಜೀವನ ಮಾಡ್ತಾರೆ, ಕೆಲವರು ಆಟೋ ಓಡಿಸ್ಬಿಟ್ಟು ಜೀವನ ಮಾಡ್ತಾರೆ, ಕೆಲವರು ಏನೇನೋ ಈ ಬಟ್ಟೆ ಅಂಗಡಿಗಳಾಗಿರ್ಬೋದು, ಇಲ್ಲ ಅದಾಗಿರ್ಬೋದು. ಬಟ್ ಈ ಲೈಫು ಅಂತ ಬಂದರೆ ಬೆಂಗಳೂರು ಲೈಫು ತುಂಬಾ ಕಷ್ಟ ಇರುತ್ತೆ. ಸೊ ಹಾಗಾಗಿ ನೀವೇನೇ ಕೆಲಸ ಮಾಡಿ, ಒಬ್ರು ಅಂಕಲ್ ವೆಲ್ಕಮ್ ಮಾಡ್ತಾರೆ ನೋಡಿ ನಮಗೆ ಇವಾಗ. ಥ್ಯಾಂಕ್ ಯು ಸೋ ಮಚ್ ಅಂಕಲ್, ನಮಗೋಸ್ಕರ ಈ ಕಡೆ ಹೋಗಿದ್ದು ದಾರಿ ತೋರಿಸಿದ್ರು. ನಾವೀಗ ಹೆಸರುಘಟ್ಟ ಅಂದರೆ ಬಗ್ಲಗುಂಟೆ ರೋಡು, ಹೆಸರುಘಟ್ಟ ಎಂಟನೇಟ್ ಆಗುತ್ತೆ, ಆ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಇರೋದು ನಂದಿ, ಇದು ಬಂದುಬಿಟ್ಟು ವಿನಯ್ ಫಿಟ್ನೆಸ್ ಅಂತ ಹೇಳ್ಬಿಟ್ಟು ಇಲ್ಲೇ ಇರೋದು. ಸೊ ಇದರಲ್ಲಿ ತುಂಬ ಸಮ್ಮರ್ ಆಫರ್ ನಡೀತಾ ಇದೆ, ನಿಮಗೆ ಜಾಯಿನ್ ಬೇಕಾದರೆ ಜಾಯ್ನ್ ಆಗ್ಬೋದು. ಇದು ನಾನು ಆ್ಯಕ್ಚುಲಿ ಇವರು ನಮ್ಮ ಫ್ರೆಂಡು ಕೂಡ. ಸೊ ನೋಡಿ, ಇದು ಬಂದುಬಿಟ್ಟು ನಂದಿಯ ಪೆಟ್ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ರೀತಿಯ ಐಟಮ್ ಸಿಗುತ್ತೆ. ನೀವು ಈ 8ನೇ ಮೈಲಿಂದ ಹೆಸರುಘಟ್ಟ ರೋಡಿಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ, ಸ್ವಲ್ಪ ಮುಂದೆನೇ. ಸೊ ಅಂದರೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ. ಸೊ ಯಾಕೆಂದರೆ ನಾವೆಲ್ಲ ಯಾವಾಗಲೂ ಇಲ್ಲೇ ಪರ್ಚೇಸ್ ಮಾಡೋದು ನಮ್ಮ ಕ್ಯಾಟ್ಸ್ಗಳಿಗೆ. ಎಲ್ಲ ರೀತಿ ಐಟಮ್ಸ್ಗಳು ಸಿಗುತ್ತೆ, ಆ್ಯಂಡ್ ನಿಮಗೆ ಒಳ್ಳೆ ಡಿಸ್ಕೌಂಟು ಕೂಡ ಕೊಡ್ತಾರೆ. ಒಬ್ಬರು ಕಾರ್ತಿಕ್ ಬ್ರೋ ಅಂತ ಇರ್ತಾರೆ, ಸೊ ನೀವು ಅವ್ರು ಮೀಟ್ ಮಾಡಿ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ. ಎಲ್ಲ ಥರದ್ದು ಐಟಮ್ಸು ಸಿಗುತ್ತೆ ನಿಮಗೆ. ಇನ್ನು ಕ್ರೀಮಿ ಟ್ರೀಟಿಂದ ಹಿಡಿದು ಬಿಸ್ಕೆಟ್ ಆಗಿರ್ಬೋದು, ಲಿಟ್ಟರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಗುತ್ತೆ. ನೋಡಿ ಅಲ್ಲಿದ್ದಾರೆ ಕಾರ್ತಿಕ್ ಅಂತ ಹೇಳ್ಬಿಟ್ಟು. ಸೊ ಅವರೇ ಡಿಸ್ಕೌಂಟು ಕೂಡ ಕೊಡ್ತಾರೆ, ನೀವು ಯಾವಾಗಲೂ ಪರ್ಚೇಸ್ ಮಾಡ್ತಾರೆ ಡಿಸ್ಕೌಂಟು ಕೂಡ ಕೊಡ್ತಾರೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ನಾವು ತೊಗೊಳೋದ್ರಿಂದ ನಮ್ಮ ದಾಸರಲ್ಲಿ ಇಲ್ಲಿ ಬಗ್ಲಗುಂಟಲ್ಲಿ ಯಾರಾದರೂ ಪೆಟ್ ಲವರ್ಸ್ ಇದ್ದರೆ ಸೊ ಅವ್ರಿಗೆ ಹೆಲ್ಪ್ ಆಗಲಿ. ಯಾಕೆಂದರೆ ಕೆಲವರು ಹುಡ್ಕೊಂಡು ಹೋಗ್ತಾರೆ, ಸೊ ಹಾಗಾಗಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಎಲ್ಲ ರೀತಿ ಬಿಸ್ಕೆಟ್ಸ್ ಕೂಡ ನಿಮಗೆ ಸಿಗುತ್ತೆ, ಆ್ಯಂಡ್ ಎಲ್ಲ ಟಾಯ್ಸು, ಕ್ಯಾಟ್ಸ್ಗಳಿಗೆ, ಡಾಗ್ಗಳಿಗೆ ಹಾಕೋಕ್ಕಂಥ ಬೆಲ್ಟ್ಸು ಕೂಡ, ನೆಕ್ ಬೆಲ್ಟ್ಸು, ಬಾಡಿ ಬೆಲ್ಟ್ಸು ಎಲ್ಲ ಕೂಡ ಸಿಗುತ್ತೆ. ಸೊ ನೀವು ಟ್ರೈ ಮಾಡಿ ಒಂದು ಸರಿ ನೋಡಿ. ತುಂಬ ವೆರೈಟಿ ಲಿಟ್ಟರ್ಸ್ ಕೂಡ ಇದೆ, ನೋಡ್ಬೋದು. ನಾನು ತೋರಿಸ್ತಾ ಇದ್ದೀನಿ ಬಿಸ್ಕೆಟ್ಸು. ಆಮೇಲೆ ನಾವು ತೊಗೊಂಡಿದ್ದು ಇದು ಮಿಯೋ ಕ್ರೀಮಿ ಟ್ರೀಟ್ ಅಂತ ಹೇಳ್ಬಿಟ್ಟು ನಮ್ಮ ಕ್ಯಾಟ್ಸ್ಗಳಿಗೆ ತುಂಬ ಇಷ್ಟ, ನಮ್ಮ ಮನೆ ಹೀರೋಯಿನ್ಸ್ಗೆ ಇಷ್ಟ. ಇವತ್ತಿನ ಶಾಪಿಂಗ್ ಎಲ್ಲ ಮುಗಿಸಿ ಫೈನಲಿ ನಾವು ಮನೆಗೆ ಬಂದ್ವಿ. ಏನು ಮಾಡೋದು ಗುರು, ತರಲೇಬೇಕಲ್ಲ, ಎಲ್ಲ ಐಟಮ್ಸು ತಂದ್ವಿ. ಫೈನಲಿ ತಂದು ಲೈಫ್ ಕಷ್ಟ ಅಲ್ವಾ, ಬೆಂಗಳೂರು ಲೈಫ್ ತುಂಬ ಕಷ್ಟ ಅಲ್ವಾ. ಹಾಯ್ ಮೋನೆ, ನಮ್ಮ ಮೋನ ಡಾರ್ಲಿಂಗು. ಸೋಫಾ ಇವಳಿಗೋಸ್ಕರನೇ ಆ ಸೋಫಾ ನಾವು ಬಿಟ್ಬಿಟ್ಟಿದ್ವಿ. ಸೊ ಆ ಸೋಫಾ ಮೇಲೆ ನಾವು ನಮ್ಮ ಮನೆಯವರು ಯಾರೂ ಕೂಡ ಕೂರಲ್ಲ. ಸೊ ಅದು ಪರ್ಮನೆಂಟ್ ಸೋಫಾ ಅವಳಿಗೋಸ್ಕರ. ಸೊ ಫೈನಲಿ ಆಫೀಸಿಗೆ ಹೋಗೋ ಟೈಮ್ ಬಂತು. ಫ್ರೆಶ್ ಅಪ್ ಆಗಿಲ್ಲ, ಊಟ ಎಲ್ಲ ಮಾಡಾಯಿತು. ಆಫೀಸು ಬ್ಯಾಗ್ಸು, ಹೆಲ್ಮೆಟ್. ಹಾಯ್ ಡಾರ್ಲಿಂಗ್, ಆರ್ ಯು ರೆಡಿ ಟು ರೇಸ್ ವಿತ್ ಮೈ? ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಒತ್ತಿ. ಬಾಯ್ ಬಾಯ್.